ಶಿರಸಿ ನಗರದಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಮಳೆರಾಯ. ಒಂದೇ ಮಳೆಗೆ ಬಯಲಾಯಿತು ಶಿರಸಿ ನಗರದ ದುರವಸ್ಥೆ. ವರುಣನ ಆರ್ಭಟಕ್ಕೆ ಕೆರೆಯಂತಾದ ರಸ್ತೆಗಳು, ಕೆಲವೆಡೆ ಏರಿಯಾವೇ ಜಲಾವೃತ. ಶಿರಸಿ ನಗರದಲ್ಲಿ ಇಂದು ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಗಂಟೆಗಟ್ಟಲೆ ಸುರಿದ ಮಳೆಗೆ ನಗರದ ರಸ್ತೆಗಳು ಕೆರೆಗಳಂತಾಗಿ ಬದಲಾಗಿದ್ದರೆ ಇನ್ನು ಕೆಲವೆಡೆ ಏರಿಯಾವೇ ಜಲಾವೃತಗೊಂಡಿವೆ. ಮುಂಗಾರು ಆರಂಭದಲ್ಲಿಯೇ ವರುಣ ಈ ರೀತಿಯ ಅಟ್ಟಹಾಸ ಮೆರೆದಿದ್ದು ಶಿರಸಿಯ ಜನರು ಹೈರಾಣಾಗಿದ್ದಾರೆ. ಇನ್ನೊಂದೆಡೆ ಒಂದೇ ಮಳೆಗೆ ಶಿರಸಿ ನಗರದ ದುರವಸ್ಥೆ ಮತ್ತು ನಗರಸಭೆಯ ದುರಾಡಳಿತ ಬಯಲಾಗಿದೆ. ಸತತವಾಗಿ ಸುರಿದ ಮಳೆಗೆ ಭಾಗಶಃ ಶಿರಸಿ ನಗರದ ತಗ್ಗು ಪ್ರದೇಶಗಳಲ್ಲಿ ಮಳೆಯ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಹುತ್ಕಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಂಜುನಾಥ ನಗರದ 3ನೇ ಅಡ್ಡ ರಸ್ತೆಯಲ್ಲಿ ಅವೈಜ್ಞಾನಿಕ ಗಟಾರದಿಂದ ಭಾರೀ ಸಮಸ್ಯೆಯಾಗಿದೆ. ಗಟಾರ ಕಟ್ಟಿದ ಪರಿಣಾಮ ರಸ್ತೆಯ ನೀರು ರಸ್ತೆಯ ತುಂಬ ಹರಿಯುವ ಜೊತೆಗೆ ಕೆಲ ಮನೆಗಳಿಗೂ ನುಗ್ಗಿದೆ. ಹುತ್ಗಾರ ಗ್ರಾಮ ಪಂಚಾಯಿತಿಯ ದಿವ್ಯ ನಿರ್ಲಕ್ಷ್ಯವೇ ಈ ಅವಾಂತರಕ್ಕೆ ಕಾರಣವೆಂದು ಆ ಭಾಗದ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ನಗರದ ದುಂಡಶಿ ನಗರದಲ್ಲಿಯೂ ಇಂಥದ್ದೇ ವಾತಾವರಣ ನಿರ್ಮಾಣವಾಗಿದೆ. ಮಳೆಗಾಲಕ್ಕೂ ಮುನ್ನ ಗಟಾರ ಸ್ವಚ್ಛಗೊಳಿಸದ ಪರಿಣಾಮ ಮಳೆಯ ನೀರು ರಸ್ತೆಯ ಮೇಲೆ ನಿಂತು ರಸ್ತೆಯೇ ಕಾಣದಂತಾಗಿದೆ. ಇದರಿಂದ ಸಂಚಾರಕ್ಕೆ ಭಾರೀ ಸಮಸ್ಯೆಯಾಗಿದ್ದು, ರಸ್ತೆ ದಾಟಲು ದೋಣಿಯನ್ನಾದರೂ ಬಿಡಿ ಅಂತ ಜನರು ನಗರಸಭೆಯ ಕಾರ್ಯವೈಖರಿಯ ಬಗ್ಗೆ ಅಣಕವಾಡಿದ್ದಾರೆ. ಇನ್ನು ನಗರದ ಸಮೃದ್ಧಿ ನಗರದಲ್ಲಿರುವ ಚಂದ್ರ ಕಾಲೋನಿಯಲ್ಲಿ ಭಾರೀ ಮಳೆಯ ಪರಿಣಾಮ ರಸ್ತೆ ಹಾಗೂ ಮನೆಗಳ ಆವರಣಗಳಲ್ಲಿ ನೀರು ನಿಂತು ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಮರ್ಪಕ ಚರಂಡಿ ವ್ಯವಸ್ಥೆಯ ಕೊರತೆಯಿಂದ ಮಳೆ ನೀರು ಹೊರಹೋಗದೆ ಜಲಾವೃತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸ್ಥಳೀಯರು ನಗರಸಭೆ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಇನ್ನು ನಗರದ ಬನವಾಸಿ ರಸ್ತೆ ಸೇರಿದಂತೆ ಹಲವೆಡೆ ಇದೇ ರೀತಿಯ ಸಮಸ್ಯೆ ನಿರ್ಮಾಣವಾಗಿದ್ದು, ಜನರು ವರುಣನ ಅಟ್ಟಹಾಸಕ್ಕೆ ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಶಿರಸಿ ನ್ಯೂಸ್.